ಇನ್ನು ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮದ ಯಶಸ್ಸಿಗಾಗಿ ಮಂಡ್ಯದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಯಡಿಯೂರಪ್ಪ ಅಭಿಮಾನಿಗಳು ಮಂಡ್ಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕಾಳಿಕಾಂಬ ದೇವಸ್ಥಾನದ ಅಷ್ಟದಿಕ್ಕುಗಳಿಗೆ ತಡೆಯೊಡಿಸಿ ಫ್ಯಾನ್ಸ್ ಪೂಜೆಯನ್ನು ಸಲ್ಲಿಸಿದ್ರು. ಅಭಿಮಾನೋತ್ಸವಕ್ಕೆ ಅಡ್ಡಿ ಆಗದಂತೆ ಬಿಎಸ್ ಯಡಿಯೂರಪ್ಪನವರ ಹೆಸರಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ನಾಳೆ ಚಿತ್ರದುರ್ಗದಲ್ಲಿ ನಡೆಯಲಿರುವಂತಹ ಬಿಎಸ್ವೈ ಅಭಿಮಾನೋತ್ಸವ ನಾಳಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ರೈತ ಬಂಧು, ರೈತ ನಾಯಕ, ಬಡವರ ಬಂಧು, ದೀನ ದಲಿತರ ನಾಯಕ ಬಿಎಸ್ ಯಡಿಯೂರಪ್ಪಾಜಿಯವರ ಅಭಿಮಾನಿಗಳಿಂದ ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ನಾಳೆ ನಡೀತಾ ಇದೆ. ಅದಕ್ಕೆ ಇವತ್ತು ನಾವು ಬಿಎಸ್ ಯಡಿಯೂರಪ್ಪಾಜಿ ಅಭಿಮಾನಿಗಳು, ನಾವು ಎಲ್ಲ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳಿಂದ ಅಭಿಮಾನೋತ್ಸವ ನಡೀತಾ ಇದೆ ಚಿತ್ರದುರ್ಗದಲ್ಲಿ. ಅದಕ್ಕೋಸ್ಕರ ಆ ಚಿತ್ರದುರ್ಗದಲ್ಲಿ ನಡೆಯುವಂತ ಅಭಿಮಾನೋತ್ಸವ ಯಾವುದೇ ಮೂಲೆಗಳಿಂದ ಅಡೆತಡೆ ಆಗಬಾರ್ದು, ಆ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಶಕ್ತಿ ದೇವತೆ ತಾಯಿ ಕಾಳಮ್ಮ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮಕ್ಕೆ ಯಾವುದೇ ಮೂಲೆಗಳಿಂದ ಅಡೆತಡೆ ಆಗಬಾರ್ದು ಅಂತ ಹೇಳಿ ಇವತ್ತು ನಾವು ಅಷ್ಟ ದಿಕ್ಕುಗಳಿಗೂ ಕೂಡ ತಡೆ ಹೊಡಿಸಿದ್ವಿ. ಇವತ್ತು ಬಿಎಸ್ ಯಡಿಯೂರಪ್ಪಾಜಿಯವರ ಅಭಿಮಾನೋತ್ಸವ ಅಭಿಮಾನಿಗಳಿಂದ ತಡೆ ಹೊಡಿಸಿದ್ವಿ. ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ಕಾರ್ಯಕ್ರಮದಲ್ಲಿ ಯಾವುದೇ ಅಡೆತಡೆ ಆಗಬಾರ್ದು ಅಂತ ಹೇಳಿ ತಡೆ ಹೊಡಿಸಿದ್ವಿ. ಒಂದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಬಿಎಸ್ ಯಡಿಯೂರಪ್ಪಾಜಿಯವರ 50 ವರ್ಷದ ರಾಜಕೀಯ ಒಂದು ಹಾದಿ, ಅವ್ರು ನಡೆದು ಬಂದಂತ ಹಾದಿ, ಒಂದೇನು ಶಿವಮೊಗ್ಗದಲ್ಲಿ ಪುರಸಭೆ ಶಿಕಾರಿಪುರದ ಒಬ್ಬ ಪುರಸಭೆ ಸಾಮಾನ್ಯ ಸದಸ್ಯನಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ 50 ವರ್ಷದ ಸಾಧನೆಯ ಬದುಕನ್ನ ಅಭಿಮಾನಿಗಳೇ ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ. ಅದೇ ತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.